ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ಆತನ ಆರಾಧನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನ ಕೊಟ್ಟದ್ದ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನ ನಿನ್ನೆ ದಿವಸ ಅನೇಕ ವಾಕ್ಯಗಳ ಮುಖಾಂತರವಾಗಿ, ಅನೇಕ ಉಪದೇಶದ ಮುಖಾಂತರವಾಗಿ, ಆತನ ಕೊಟ್ಟದ ಆಜ್ಞೆಗಳ ಮುಖಾಂತರವಾಗಿ ನಮ್ಮನ್ನು ನಡೆಸಿದ್ದಾನೆ. ಅದನ್ನು ನಾವು ಹಾಗೆ ಬಿಡದೆ ಈ ವಾರವೆಲ್ಲ ಕರ್ತನ ಸನ್ನಿಧಾನದಲ್ಲಿ ನಾವು ಅದನ್ನು ಧ್ಯಾನ ಮಾಡುವಾಗ, ಮೆಲುಕು ಹಾಕುವಾಗ, ಕರ್ತನು ನಮ್ಮನ್ನು ನಡೆಸುವ ಹಾಗೆ ಪ್ರಾರ್ಥನೆಯಿಂದ ಇರೋಣ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕರ್ತನ ಸನ್ನಿಧಾನದಲ್ಲಿ ಆರಾಧನೆಯ ಶೈಲಿಗಳ ವಿಚಾರವಾಗಿ ನಾವು ಕಲಿತಾ ಇದ್ದೇವೆ. ಆ ಆರಾಧನೆ ಶೈಲಿಗಳು ಕಲಿಯೋದು ಮಾತ್ರ ಅಲ್ಲ, ಅದು ನಾಲೆಜ್ ಪರ್ಪಸ್ ಇರುವಂತ ವಿಚಾರವಲ್ಲ. ಯಾಕಂದ್ರೆ ಕೆಲವರು ವಾಕ್ಯವನ್ನು ಕಲಿಯುವಾಗ ಕೇವಲ ನಾಲೆಜ್ ಪರ್ಪಸ್ಗೋಸ್ಕರ ಕರೀತಾರೆ. ಅಂದ್ರೆ ತಿಳುವಳಿಕೆ ಬೇಕು, ವಾಕ್ಯದ ತಿಳುವಳಿಕೆ ಬೇಕು. ಆದ್ರಲ್ಲಿ ಅಂದ್ರೆ ಲೋಕದವರು ಕೂಡ ಸತ್ಯವೇದ ಓದವರು ಇದ್ದಾರೆ, ಮತ್ತು ನಾಮಧೇಯ ಕ್ರೈಸ್ತರು ಕೂಡ ಸತ್ಯವೇದ ಓದುವವರಿದ್ದಾರೆ, ಮತ್ತು ನಿಜವಾಗ್ಲೂ ಆತ್ಮ ಪ್ರೇರೇಪಿತರಾದ ಕೂಡ ಸತ್ಯವೇದವರಿದ್ದಾರೆ. ಈ ಲೋಕದವರು ಸತ್ಯವೇದ ಯಾಕೆ ಓದ್ತಾರೆ ಅಂತಂದ್ರೆ ಆ ಗ್ರಂಥದಲ್ಲಿ ಏನಿದೆ, ಯಾರ ಬಗ್ಗೆ ಬರೆಯಲ್ಪಟ್ಟಿದೆ, ಏನಂತ ಬರೆಯಲ್ಪಟ್ಟಿದೆ, ಯಾವ ಯಾವ ಸ್ಥಳಗಳಲ್ಲಿ ಅದು ನಡೆದಿದೆ, ವಾಸ್ತವವಾಗಿ ಎಲ್ಲಿ ಅದು ನಡೆದಿದೆ, ಯಾವ ಯಾವ ಸ್ಥಳಗಳೇ ಆಗಿದೆ, ಅದಕ್ಕಿರುವಂತ ಚರಿತ್ರೆ ಏನು, ಅದು ನಮ್ಮ ವಿಚಾರಗಳಿಗೆ ಏನಾದ್ರೂ ಕನೆಕ್ಟ್ ಆಗಿದೆಯಾ, ಅಥವಾ ಲೋಕದಲ್ಲಿರುವವರು ಇದರಲ್ಲಿ ಇರುವಂತ ಒಳ್ಳೆ ವಿಚಾರಗಳನ್ನ ನಾನು ತೆಗೆದುಕೊಳ್ತೇನೆ, ನನಗೆ ಬೇಡವಾದ ವಿಚಾರಗಳನ್ನ, ನನಗೆ ಯಾವುದು ಕಷ್ಟನೋ, ಅದು ಯಾವುದು ಸತ್ಯ ಅದು ಮಾಡೋದಕ್ಕೆ ಆಗೋದಿಲ್ವೋ ಅದನ್ನ ನಾನು ಬಿಟ್ಟು ಬಿಡ್ತೇನೆ ಅನ್ನುವ ರೀತಿಯಲ್ಲಿ ಓದುವವರು ಇದ್ದಾರೆ. ಎರಡನೇ ನಾಮಧೇಯ ಕ್ರೈಸ್ತರಂದ್ರೆ ಅವರಿಗೆ ಇರುವಂತ ಧಾರ್ಮಿಕವಾದ ಸಂಸ್ಕಾರವನ್ನ ಮಾಡೋದಕ್ಕೋಸ್ಕರವಾಗಿ ಅದರಲ್ಲಿರುವಂತಹ ಕೆಲವು ವಿಚಾರಗಳನ್ನ ತೆಗೆದುಕೊಂಡು ಮಾತನಾಡುವವರಿದ್ದಾರೆ, ಮತ್ತು ಅದನ್ನ ಇನ್ನೊಬ್ಬರಿಗೆ ಬೋಧಿಸುವವರಿದ್ದಾರೆ, ತಾವು ಕೂಡ ನಡೆಯುವವರಿದ್ದಾರೆ. ಮೂರನೇದಾಗಿ ನೋಡುವಾಗ ಆತ್ಮ ಪ್ರೇರೇಪಿತರಾಗಿ ದೇವರು ಏನು ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಸಿಕೊಳ್ತಾನೋ ಅದನ್ನ ಓದುವವರು, ಅದನ್ನ ನಡೆಯುವವರು, ಅದಕ್ಕೋಸ್ಕರ ಇದರಂತೆ ಜೀವಿಸುವವರು ಇದ್ದಾರೆ. ಆ ಪಂಗಡದಲ್ಲಿ ಪಂಚಶತಮಾನದ ದಿನದಲ್ಲಿ ಹುಟ್ಟಿದಂತಹ ಸಭೆಗಳು ಅದನ್ನು ನಡೆಯುವಂತದ್ದಾಗಿದೆ. ಆ ಪಂಚಶತಮಾನದ ಸಭೆಗಳಲ್ಲಿ ಹುಟ್ಟಿದ ಸಭೆಗಳಲ್ಲಿ ಒಂದು ಸಭೆ ಅದು ನಮ್ಮ ಸಭೆ ಆಗಿದೆ. ಅದಕ್ಕೋಸ್ಕರವಾಗಿ ಕರ್ತನ ಸನ್ನಿಧಾನದಲ್ಲಿ ನಾವು ಕಲಿಯುತ್ತಿರುವ ವಿಚಾರಗಳನ್ನ ಹಾಗೇ ಬಿಡದೆ ನಾವು ದೇವ ಸನ್ನಿಧಿಯಲ್ಲಿ ಬಂದು ಕೂತಾಗ ನಾವು ಈ ಆರಾಧನೆಯ ಶೈಲಿಗಳನ್ನು ಕರ್ತನ ಸನ್ನಿಧಿಯಲ್ಲಿ ಮಾಡುವಾಗ ನಮ್ಮ ಜೀವಿತದಲ್ಲಿ ಬಿಡುಗಡೆ ಉಂಟಾಗುತ್ತದೆ, ನಮ್ಮ ಕುಟುಂಬದಲ್ಲಿ ಬಿಡುಗಡೆ ಉಂಟಾಗುತ್ತದೆ, ನಮ್ಮ ಸಭೆಯಲ್ಲಿ ಬಿಡುಗಡೆ ಉಂಟಾಗುತ್ತದೆ, ನಮ್ಮ ಪಟ್ಟಣದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕಾರ್ಯ ನಡೆಯುವಂತದಾಗಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮೊದಲನೇ ಆರಾಧನೆ ಶೈಲಿ ನಾವು ಟೌಡ ಎಂದು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಯಜ್ಞವನ್ನ ಸಮರ್ಪಿಸಿ, ನಮ್ಮನ್ನ ನಾವು ಯಜ್ಞವಾಗಿ ಸಮರ್ಪಿಸಿ ಕರ್ತನ ಸನ್ನಿಧಾನದಲ್ಲಿ ಮಾಡುವಂತಹ ಆರಾಧನೆ. ಎರಡನೇದಾಗಿ ಯಾದ ಎಂದು ನಾವು ನೋಡ್ತೇವೆ. ಎರಡು ಕರಗಳನ್ನ ಎತ್ತಿ ಕರ್ತನ ಸನ್ನಿಧಾನ, ಕರ್ತನೆ ನಾನೇನು ಅಲ್ಲ, ಎಲ್ಲವೂ ನೀನೇ, ನಿನಗೆ ಸಮರ್ಪಣೆಯಿಂದ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ ಎನ್ನುವಂತಹ ಮಾಡುವಂತ ಒಂದು ಆರಾಧನೆಯಾಗಿದೆ. ಮೂರನೇದಾಗಿ ಬಾರಾಕ್ ಎಂದು ನಾವು ನೋಡಿದ್ದೇವೆ. ಬಾರಾಕ್ ಅಂದ್ರೆ ಮೊಣಕಾಲೂರಿ ಕರಗಳನ್ನು ಎತ್ತಿ, ಕರ್ತನೆ ನಾನು ಶೋಧನೆ ಮಧ್ಯದಲ್ಲಿದ್ದರು, ಕಷ್ಟದ ಮಧ್ಯದಲ್ಲಿದ್ದರು, ಬಾಧೆಗಳ ಮಧ್ಯದಲ್ಲಿದ್ದರು, ನಿನ್ನ ಕರ್ತನೆ ಹೋರಾಟದ ಮಧ್ಯದಲ್ಲಿದ್ದರು, ಶತ್ರು ನನ್ನ ಮುಂದೆ ಆರ್ಭಟವನ್ನ ಮಾಡಿದರೂ ಕೂಡ ನಾನು ಮೊಣಕಾಲೂರಿ ಕರಗಳನ್ನು ಎತ್ತಿ ಪ್ರಾರ್ಥನೆ ಮಾಡುವಾಗ ನೀನು ಜಯವನ್ನು ನನಗೆ ಕೊಡುತ್ತಿ ಎನ್ನುವಂತ ಮಾಡುವಂತ ಆರಾಧನೆಯಾಗಿದೆ. ನಾಲ್ಕನೇದಾಗಿ ನಾವು ಕಲಿತುಕೊಂಡ್ವಿ, ನಾವು ಹಲಾಲ್ ವರ್ಷಿಪ್ ಅಂದ್ರೆ ಈ ಆರಾಧನೆಯ ಬಗ್ಗೆ. ಹಲಾಲ್ ಅಂದರೆ ನೃತ್ಯವನ್ನ ಮಾಡುತ್ತ ಕರ್ತನ ಸನ್ನಿಧಾನದಲ್ಲಿ ಮಾಡುವಂತ ಆರಾಧನೆ. ಅಂದ್ರೆ ಪ್ರೀ ಕೋರಿಯೋಗ್ರಾಫ್ಡ್ ನೃತ್ಯವಲ್ಲ, ದೇವರನ್ನ ಆರಾಧನೆ ಮಾಡುವಾಗ ಬರುವಂತ ಒಂದು ನೃತ್ಯದ ಆರಾಧನೆ. ದಾವಿದನು ಆ ಒಂದು ಆರಾಧನೆಯನ್ನು ಮಾಡಿದ್ರೆ, ಆದ್ರೆ ದಾವಿದನ ಆರಾಧನೆ ತಪ್ಪಾಗಿ ತಿಳಿದುಕೊಂಡು ನೀವು ನೆಟ್ ಅಲ್ಲಿ ಹೋಗಿ ಸರ್ಚ್ ಮಾಡಬೇಡಿ, ಯೂಟ್ಯೂಬ್ ಅಲ್ಲಿ ಹಲಾಲ್ ಅಂತ ಅನ್ಕೊಂಡು ಆರಾಧನೆ ಆ ಒಂದು ವಿಡಿಯೋ ಮಾಡಿದ್ದಾರೆ. ಆ ಹಲಾಲ್ ಅನ್ನೋ ಆರಾಧನೆ ನೋಡುವಾಗ ಅದು ಹಲಾಲ್ ಅಲ್ಲ, ಇನ್ನೊಂದು ಹಲಾಲ್ ಆಗಿ ಕಾಣುತ್ತೆ. ಯಾಕೆಂತಂದ್ರೆ ಅದು ಆ ನಿಜವಾದ ಒಂದು ದಾವಿದನ ಆರಾಧನೆಯ ರೀತಿಯಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ಅದನ್ನ ಸರ್ಚ್ ಮಾಡಿ ನೋಡ್ರಿ, ಇವತ್ತು ಹೋಗಿ ನೋಡ್ರಿ, ನಿಮಗೆ ನಾನು ಹೇಳ್ಬೇಕು ಅಂತಿಲ್ಲ, ನೀವು ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಆರಾಧನೆ ಇವರು ಮಾಡ್ತಾ ಇದ್ದಾರೆ ಅಂತ. ಯಾಕೆಂತಂದ್ರೆ ಒಂದು ಸ್ಟೋರಿ ಒಬ್ಬ ಸೇವಕರ ಜೀವಿತದಲ್ಲಿ ನಡೀತಂತೆ. ಒಂದ್ ದಿವಸ ಒಬ್ಬ ದೊಡ್ಡ ಸೇವಕರನ್ನ
ಅವರ ಹೆಸರು ರೈನಾರ್ಡ್ ಬೋಂಕೆ ಎಂದು. ಆ ರೈನಾರ್ಡ್ ಬೋಂಕೆ ಅವರ ಸೇವಕರನ್ನ ಒಂದು ದೊಡ್ಡ ಒಂದು ಆಡಿಟೋರಿಯಂಗೆ ಸೇವೆಗಾಗಿ ಅವರನ್ನ ಆಹ್ವಾನ ಮಾಡಿದ್ದಾರೆ. ಸೇವಕರು ಆ ದಿವಸ ಸಂಜೆಯ ಸಮಯದಲ್ಲಿ ಒಂದು 7 ಗಂಟೆ 8 ಗಂಟೆಗೋ ಇದು ಏನೋ ಸರ್ವಿಸ್ ಪ್ರಾರಂಭವಾಗುವ ಅದಕ್ಕಿಂತ ಮುಂಚೆ ಆ ಒಂದು ಆಡಿಟೋರಿಯಂಗೆ ಕರ್ಕೊಂಡು ಬರುವಂತ ದಾರಿಯಲ್ಲಿ ಅಕ್ಕಪಕ್ಕ ಜನಗಳು, ಸಿಕ್ಕಾಪಟ್ಟೆ ಜನಗಳು ಹೋಗ್ತಾ ಇದ್ದಾರೆ. ಟ್ರಾಫಿಕ್ ಮಧ್ಯದಲ್ಲಿ ಬರ್ತಾ ಇದ್ದಾರಂತೆ. ರೈನಾರ್ಡ್ ಬೋಂಕೆ ಅವರಿಗೆ ಬಹಳ ಖುಷಿ ಆಯಿತು. ಏನಂತಂದ್ರೆ, ನಾನು ಪ್ರಾರ್ಥನೆ ಮಾಡಿದ್ದೇನೆ, ದೇವರು ನನ್ನನ್ನು ಸರಿಯಾದ ಜಾಗಕ್ಕೆ ಕಳಿಸಿದ್ದಾರೆ, ಅನೇಕ ಜನರು ರಕ್ಷಣೆ ಆಗುವಂತ ಅವಕಾಶಗಳು ನಾನು ಇಲ್ಲಿ ನೋಡ್ತಾ ಇದ್ದೇನೆ ಅನ್ಕೊಂಡು ಸಂತೋಷಗೊಳ್ತಾರಂತೆ. ಆವಾಗ ಕರೆದುಕೊಂಡು ಯಾರು ಆಹ್ವಾನ ಮಾಡಿದ್ದಾರೋ ಆ ಸೇವಕರ ಬಳಿ ಕೇಳ್ತಿದ್ರೆ, ಇಷ್ಟೊಂದು ಜನರು ಬರ್ತಾ ಇದ್ದಾರಲ್ಲ, ಎಷ್ಟು ಯೇಸು ಕ್ರಿಸ್ತನಿಗೆ ಇವತ್ತಿನ ದಿವಸ ರಕ್ಷಣೆ ಮಾಡುವುದಕ್ಕೆ ಇಂಥ ಅವಕಾಶಗಳಿದೆಯಲ್ಲ ಅಂತ ಹೇಳುವಾಗ ಅವ್ರು ಹೇಳಿದ್ರಂತೆ, ಆ ಆಡಿಟೋರಿಯಂನ ಪಕ್ಕದಲ್ಲೇ ಒಂದು ಪಬ್ ಇದೆ, ಆ ಪಬ್ಬಿಗೆ ಹೋಗುವಂತ ಜನರು ಇಷ್ಟೊಂದಿದ್ದಾರೆ, ಪ್ರೇಯರ್ಗೆ ಹೋಗುವಂತ ಜನ ಅಲ್ಲ. ನಿಮಗೆ ಗೊತ್ತಾಗ್ತದೆ, ಹತ್ರ ಹೋದಾಗ ಗೊತ್ತಾಗ್ತದೆ ಅಂತ. ಇವರು ಹತ್ರ ಬರ್ತಾರಂತೆ. ಎಲ್ಲ ಸಂತೋಷ, ಎಲ್ಲ ಸಮಾಧಾನ, ಆ ಸೇವೆ ರೈನಾರ್ಡ್ ಬೋಂಕೆ ಅವರಲ್ಲಿ ಇದ್ದಂತ ಆ ಉತ್ಸಾಹ, ಆ ಒಂದು ಎನ್ಕರೇಜ್ಮೆಂಟ್ ಎಲ್ಲವೂ ಕೂಡ 0 ಲೆವೆಲ್ಗೆ ಹೋದಾಗ ಆಯ್ತಂತೆ. ಇದು ಏನಿದು? ಆ ದೇವರ ಕಡೆ ಹೋಗುವಂತ ಯಾವ ರೀತಿ ನಾವು ಇಮೇಜ್ ಅಲ್ಲಿ ನೋಡ್ತೇವೆ, ನರಕದ ಬಾಗಿಲು ಮತ್ತು ಪರಲೋಕದ ಬಾಗಿಲು ಅನ್ನೋ ರೀತಿಯಲ್ಲಿ ಒಂದು ಆಡಿಟೋರಿಯಂ ಅಲ್ಲಿ ಪರಲೋಕದ ವಿಚಾರ ಹೇಳೋದಾದ್ರೆ, ಇನ್ನೊಂದು ಆಡಿಟೋರಿಯಂ ಅಲ್ಲಿ ಕುಡಿಯುತ್ತಾ ನುಡಿಯುತ್ತಾ ತಿನ್ನುತ್ತಾ ಇರುವಂತ ಅಥವಾ ಆ ಒಂದು ಮಾದಕ ದ್ರವ್ಯಗಳಲ್ಲಿ ಒಳಗಾಗುತ್ತಾ ಅನೇಕ ಯೌವನಸ್ಥರು ನರಕದ ಬಾಗಿಲಿಗೆ ಹೋಗುತ್ತಾರಲ್ಲ ಅಂತ ಅನ್ನುವ ಒಂದು ಕೊರಗುವಿಕೆ ಉಂಟಾಗಿದೆ. ಆದ್ರೆ ದೇವರು ಆ ಒಂದು ಆಡಿಟೋರಿಯಂನ ಅವರು ಸ್ಟೆಪ್ ಇಡುತ್ತಲೇ ಇಲ್ಲಿ ಒಂದು ದೊಡ್ಡ ಕಾರ್ಯ ನಡೀಲಿಕ್ಕೆ ಹೋಗ್ತದೆ, ನಾನು ದೊಡ್ಡ ಕಾರ್ಯವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಎಂದು ಹೇಳುವಂತಹ ಸಂದರ್ಭದಲ್ಲಿ ಆಡಿಟೋರಿಯಂನ ಒಳಗಡೆ ರೈನಾರ್ಡ್ ಬೋಂಕೆ ಅವರು ಬರ್ತಾರಂತೆ. ಒಂದು ಕುಗ್ಗಿಸುವಿಕೆ ಹೃದಯದಿಂದ ಬರಲಿಲ್ಲ. ದೇವರು ಏನನ್ನ ಆತನಿಗೆ ಮಾತನಾಡಿದರೋ ಆ ಮಾತುಗಳನ್ನ ತೆಗೆದು ಆ ಮಾತು, ಯಾಕಂದ್ರೆ ಆ ರೈನಾರ್ಡ್ ಬೋಂಕೆ ಅವರ ಸ್ವರ ಹೇಗಿತ್ತು ಅಂತಂದ್ರೆ, ಅವ್ರಿಗೆ ಮೈಕ್ ಬೇಡ, ಅವರು ಮಾತನಾಡುವಾಗ ಮುಂದೆ ಸೀಟಲ್ಲಿರೋರು ಹಾರೋಗುವ ರೀತಿಯಲ್ಲಿ ಅವರು ಮಾತನಾಡ್ತಾರೆ. ಅವರ ವರ್ಡ್ಸ್ಗಳು, ಅವರ ಒಂದು ಮಾತನಾಡುವಂತ ದೇವರ ಆತ್ಮನವರ ಮುಖಾಂತರವಾಗಿ ಮಾತನಾಡುವಾಗ ಹೇಗೆ ಅಂತಂದ್ರೆ, ಆ ಪವರ್ ಯಾರು ತಡ್ಕೊಳಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಬರುವಂತಹ ಶಕ್ತಿ, ಆ ಒಂದು ಶಕ್ತಿ ದೇವರಾತ್ಮನ ಶಕ್ತಿಯ ಮುಖಾಂತರವಾಗಿ ಮಾತನಾಡುವಾಗ ಅವರು ಮಾತನಾಡುತ್ತಾ ಆ ಒಂದು ಪಬ್ನಲ್ಲಿರುವಂತಹ ಸೌಂಡ್ ಇಂದ ಹೆಚ್ಚಾಗಿ ದೇವರಾತ್ಮನ ಮುಖಾಂತರವಾಗಿ ರೈನಾರ್ಡ್ ಬೋಂಕೆ ಅವರು ಮಾತನಾಡುವಂತ ಮಾತುಗಳು ಕೇಳುವುದಕ್ಕೆ ಪ್ರಾರಂಭಿಸಿದ್ದು. ಅದು ಎಲ್ಲಿಯ ಮಟ್ಟಿಗೆ ಪ್ರಾರಂಭಿಸಿ ನೋಡುವಾಗ ಆ ಪಬ್ ಅಲ್ಲಿರುವಂತ ಯೌವನಸ್ಥರಿಗೂ ಕೇಳುವುದಕ್ಕೆ ಪ್ರಾರಂಭವಾಯಿತು. ಯಾರೋ ಒಬ್ಬ ಇರಿಟೇಷನ್ ಆಯಿತು ಅಂತ ಅನ್ಕೊಂಡು, ಈಗ ಸಾಧ್ಯ ಇಲ್ಲ, ಏನಾದ್ರೂ ಹೋಗಿ ಮಾತಾಡ್ ಬರ್ತೀನಿ ಇವತ್ತಿನ ದಿವಸ ಅಂತ ಅನ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನಂತೆ ಮಾತಾಡೋದಕ್ಕೆ ಬಂದ ಕೂಡಲೇ ಅವನು ಕೇವಲ ನಿಂತಿದ್ದು 30 ಸೆಕೆಂಡುಗಳ ಕಾಲ ಕೇಳಿದಂತ ವಾಕ್ಯವನ್ನ ಕೇಳಿ ಆತನ ರಕ್ಷಣೆ ಹೊಂದಿದಾನಂತೆ. ಹಲ್ಲೆಲೂಯಾ. ಆತನನ್ನ ಹುಡುಕೋದಕ್ಕೆ ಇನ್ನೊಬ್ಬ ಬಂದಂತೆ, ಏನಾದ ಇವನು ನೋಡ್ಕೊಂಡು ಬರ್ತೀನಿ ಅಂತ ಅನ್ಕೊಳ್ಳೋದಲ್ಲ. ನೋಡುವಾಗ ಮುಂದೆ ಅವನು ಸ್ಟೇಜಿನ ಮುಂದೆ ಅವನು ಮೊಣಕಾಲೂರಿ ಕರಗಳನ್ನೆತ್ತಿ ನಾನು ಯೇಸುವನ್ನ ಸ್ವೀಕರಿಸುತ್ತೇನೆ ಎಂದು ಜೋರಾಗಿ ಬೊಬ್ಬೆ ಹೊಡೆದು ಹೇಳ್ತಾ ಇದ್ದಾರಂತೆ. ಇದನ್ನು ನೋಡಿದಂತ ವ್ಯಕ್ತಿ ಆತನು ಕಣ್ಣೀರನ್ನ ಇಟ್ಟು, ದೇವರ ವಾಕ್ಯ ಹೇಳುತ್ತದೆ, ಕಡೆಯ ಕಾಲದಲ್ಲಿ ಸಮಸ್ತ ಜನರು ಆತನ ಮುಂದೆ ಅಡ್ಡ ಬೀಳುವರನ್ನ ರೀತಿಯಲ್ಲಿ ಬಂದಂತ ಗುಂಪುಗಳು ಎಲ್ಲವೂ ಕೂಡ ಎಲ್ಲಾ ಪಬ್ ಖಾಲಿಯಾಗಿ ಸಂಪೂರ್ಣವಾಗಿ ಆಡಿಟೋರಿಯಂ ತುಂಬಿಕೊಂಡಿದೆ. ಆವಾಗ ರೈನಾರ್ಡ್ ಬೋಂಕೆ ಅವರು ಒಂದನ್ನು ನೆನಪಿಸಿ, ನನ್ನ ದೇವರು ಏನು ಬೇಕಾದರೂ ಮಾಡಲು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪಬ್ಬನ್ನ, ಒಂದು ಮಾದಕ ದ್ರವ್ಯವನ್ನ ಸೇವಿಸುವಂತ ಒಂದು ಸ್ಥಳವನ್ನ ಕರ್ತನು ಆ ಸುವಾರ್ತೆಯ ಸ್ಥಳವಾಗಿ ಮಾಡಲು ಶಕ್ತನಾಗಿದ್ದಾರೆ. ಆದರೆ ಈ ದಿನಮಾನದ ಸೇವಕರು ಬೇಸರದ ಸಂಗತಿ ಅಂತಂದ್ರೆ, ಅವರು ಪಬ್ಬನ್ನ, ದೊಡ್ಡ ಸೇವಕರು ಪಬ್ಬನ್ನ ಸುವಾರ್ತೆ ಸ್ಥಳವನ್ನ ಮಾಡಿದ್ರು. ಆದರೆ ಈ ದಿನಮಾನದ ಸೇವಕರು, ವರ್ಷಿಪ್ ಲೀಡರ್ಗಳು ದೇವರ ಸಭೆಯನ್ನ ಪಬ್ಬು ಮಾಡೋದಕ್ಕೆ ಹೊರಟಿದ್ದಾರೆ. ಹಲ್ಲೆಲೂಯಾ. ಅವ್ರು ಹೇಳುವಂತ ಸ್ಟೇಟ್ಮೆಂಟ್ ಯಾವ್ದನ್ನ ಕೇಳಿದಾಗ, ನೀವು ಯಾಕೆ ಈ ರೀತಿಯ ವರ್ಷಿಪ್ ಅನ್ನ ಮಾಡ್ತೀರಿ, ಯಾಕೆ ಈ ರೀತಿಯ ವಿಚಾರವನ್ನ ಸಭೆಯಲ್ಲಿ ತಂದಿದ್ದೀರಿ ಅಂತ ಹೇಳುವಾಗ ಅವ್ರು ಹೇಳ್ತಾರಂತೆ, ನೀವು ಈ ರೀತಿಯ ವಿಚಾರಗಳನ್ನ, ಆಕರ್ಷಣೆಗಳನ್ನ, ಡ್ಯಾನ್ಸ್ ಅನ್ನ, ಈ ರೀತಿಯ ಒಂದು ಮ್ಯೂಸಿಕ್ ಅನ್ನ ನೀವು ಇಲ್ಲಿ ತರದೆ ಹೋದ್ರೆ ಲೋಕದವರು ಆಕರ್ಷಿತರಾಗೋದಿಲ್ಲ, ಲೋಕದ ಯವನಸ್ಥರು ಬರೋದಿಲ್ಲ. ಹಾಗಾದ್ರೆ ರೈನಾರ್ಡ್ ಬೋಂಕೆ ಅವರ ಒಂದು ಜೀವಿತದಲ್ಲಿ ನಡೆದಂತ ಸಾಕ್ಷಿ ಅದು ಹೇಗೆ ನಡೀತು? ಹಲ್ಲೆಲೂಯಾ. ಯಾವುದೇ ಕಾರಣಕ್ಕೂ ಮನುಷ್ಯ ಆಲೋಚನೆಯಿಂದ, ಮನುಷ್ಯನ ಕೃತ್ಯಗಳಿಂದ ಸುವಾರ್ತೆ ಸಾರಲ್ಪಡೋದಿಲ್ಲ. ದೇವರ ಬಲ ಸ್ವರೂಪವಾದ ದೇವರ ವಾಕ್ಯವು ಅದು ದೇವರ ಶಕ್ತಿಯಿಂದ ಸಾರಲ್ಪಡುತ್ತದೆ. ಹಲ್ಲೆಲೂಯಾ.
ಅದಕ್ಕೋಸ್ಕರವಾಗಿ ಕರ್ತನ ಸರಿದಾದ ಪ್ರೇರೆ ಆ ಹಲಾಲ್ ಅನ್ನುವಂತ ಆರಾಧನೆ ಶೈಲಿಯನ್ನ ನಾವು ದೇವರ ಚಿತ್ತದ ಪ್ರಕಾರವಾಗಿ ದೇವರಿಗೆ ಒಪ್ಪುವ ರೀತಿಯಲ್ಲಿ ನಾವು ಮಾಡುವುದಾದ್ರೆ, ದಾವೀದನು ಯಾವ ರೀತಿಯಲ್ಲಿ ಆತನು ನಿಂದೆ ಹೊಂದಿದರೂ ನಾನು ಕರ್ತನಿಗೋಸ್ಕರ ಅವಮಾನ ಹೊಂದುವುದಕ್ಕೆ ಸಿದ್ಧನಿದ್ದೇನೆ, ನಾನು ದೇವರಿಗೋಸ್ಕರ ಆರಾಧನೆ ಮಾಡುವುದಕ್ಕೆ ಸಿದ್ಧನಿದ್ದೇನೆ. ಯಾಕಂದ್ರೆ ಆ ಒಂದು ನೃತ್ಯ ಮಿಕ್ಕಾಲರಿಗೆ ಇಷ್ಟ ಆಗಿಲ್ಲ. ಅದರ ಅರ್ಥ ಏನಂದ್ರೆ ಅದು ಜನರಿಗೆ ಮೆಚ್ಚುವಂತ ನೃತ್ಯವಾಗಿರಲಿಲ್ಲ, ದೇವರಿಗೆ ಮೆಚ್ಚುವಂತ ನೃತ್ಯವಾಗಿತ್ತು. ಆ ನೃತ್ಯವನ್ನ ದೇವರ ಸ್ವೀಕಾರ ಒಂದು ವೇಳೆ ದೇವರಿಗೆ ಇಷ್ಟವಾಗದ ನೃತ್ಯ ಆಗಿರುವುದಾದ್ರೆ, ಪ್ರೀವಿಯಸ್ ಆಗಿ ಮಂಜುಷವನ್ನ ತೆಗೆದುಕೊಂಡು ಬರುವಾಗ ಯಾವ ದುರ್ಘಟನೆ ನಡೆಯಿತೋ ಅದೇ ದುರ್ಘಟನೆ ಮತ್ತೆ ಪುನರಾವರ್ತಿಸುತ್ತಿತ್ತು. ಹಲ್ಲೆಲೂಯಾ. ಯಾಕಂತಂದ್ರೆ ಈ ದಿನಮಾನಗಳಲ್ಲಿ ದೇವರ ಪ್ರಸನ್ನತೆಯ ಮಧ್ಯದಲ್ಲಿ ನಾವು ಆರಾಧನೆ ಮಾಡಿದ ರೀತಿಯಲ್ಲಿ ಆ ಹಳೆ ಒಡಂಬಡಿಕೆಯಲ್ಲಿ ಇರಲಿಲ್ಲ. ಹಳೆ ಒಡಂಬಡಿಕೆ ಆ ಸಮಯದಲ್ಲಿ ಒಂದು ಚೂರು ಕೂಡ ಅಶುದ್ಧತೆ ಇರೋದಾದ್ರೆ ದೊಡ್ಡ ಅನಾಹುತವೇ ಅಲ್ಲಿ ನಡೀತು. ಯಾಕಂದ್ರೆ ಪ್ರೀವಿಯಸ್ ಆಗಿ ಅವರು ಒಂದು ಎತ್ತಿನ ಗಾಡಿಯ ಮೇಲೆ ದೇವರ ಮಂಜುಷವನ್ನ ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಏನ್ ನಡೀತು, ಉಜ್ಜನು ಅದನ್ನು ಬೀಳುತ್ತೆ ಅಂತ ಅನ್ಕೊಂಡು ಅವನು ಒಳ್ಳೆ ಕಾರ್ಯ ಮಾಡಕ್ಕೆ ಹೋಗಿದ್ದಾನೆ. ಆದರೆ ಅಪರಿಶುದ್ಧವಾದ ವ್ಯಕ್ತಿ ದೇವರ ಪ್ರಸನ್ನತೆಯನ್ನು ಮುಟ್ಟಿದಾಗ ಅಲ್ಲೇ ಅವನು ಸತ್ತು ಹೋದ ಎಂದು ನಾವು ನೋಡ್ತಾ ಇದ್ದೇವೆ. ದಾವೀದನು ದೇವರ ಮೇಲೆ ಆ ಸಮಯದಲ್ಲಿ ಕೋಪಗೊಳ್ಳುವುದನ್ನು ನಾವು ಗಮನಿಸುತ್ತೇವೆ. ಇವನು ಮಾಡಿದ ಕೃತ್ಯದಲ್ಲೇ ತಾನೇ ಏನಂದ್ರೆ ಪ್ರಸಿದ್ಧತೆಯನ್ನ ಪಡೆದುಕೊಳ್ಳಬೇಕು, ನಾನು ಈ ಒಂದು ವಿಚಾರವನ್ನ ಮಾಡದೆ ಅನ್ನುವ ರೀತಿಯ ಒಂದು ಹೆಸರನ್ನ ಪಡೆದುಕೊಳ್ಳಬೇಕು ಎನ್ನುವಂತ ಕಾರ್ಯವನ್ನ ಮುಂದಾಗಿ ಮಾಡಿ ಅಲ್ಲಿ ಆ ಕೃತ್ಯ ನಡೆಯುತ್ತೆಂದು ನಾವು ನೋಡಿದ್ವಿ. ಆದ್ರೆ ಎರಡನೇ ಬಾರಿ ತನ್ನ ತಪ್ಪಿನ ಅರಿವನ್ನು ಉಂಟಾದ ದಾವೀದನು ಅವನೇನ್ ಮಾಡ್ತಾ ಇದ್ದಾನೆ, ಆತನು ದೇವರ ಒಂದು ನಿಯಮವನ್ನು ಓದ್ತಾ ಇದ್ದಾನೆ. ಒಂದು ವೇಳೆ ನಾನು ಅಂದುಕೊಳ್ತಾನೆ, ಅಲ್ಲಿ ಒಂದು ನಿಯಮ ಇತ್ತು, ಯಾಜಕರು ಯಾವುದು ಕೂಡ ಅವರ ಜೊತೆ ಒಂದು ಧರ್ಮಶಾಸ್ತ್ರವನ್ನು ಇಟ್ಟುಕೊಳ್ಳಬೇಕು, ಆ ಧರ್ಮಶಾಸ್ತ್ರವನ್ನು ಅವರು ಪ್ರತಿನಿತ್ಯವೂ ಓದುತ್ತಿರಬೇಕು ಅನ್ನೋ ರೀತಿಯಲ್ಲಿ ನಾನು ಅಂದುಕೊಂಡಿದ್ರೆ, ಮೊದಲನೇ ಬಾರಿ ಆತನು ತರುವಂತ ಸಂದರ್ಭದಲ್ಲಿ ಧರ್ಮಶಾಸ್ತ್ರವನ್ನು ಸರಿಯಾಗಿ ಓದಿಲ್ಲ. ಎರಡನೇ ಬಾರಿ ತರುವುದಕ್ಕೆ ಮುಂಚೆ ಧರ್ಮಶಾಸ್ತ್ರದಲ್ಲಿ ಕರ್ತನೆಯನ್ನ ಹೇಳಿದ್ದಾನೆ. ದೇವರ ಮಂಜುಷವನ್ನು, ದೇವರ ಪ್ರಸನ್ನತೆಯನ್ನು ಯಾವ ರೀತಿ ತರಬೇಕು ಅಂತ ಅನ್ಕೊಂಡು ಆಜ್ಞಾಪಿಸ್ತಾನೆ. ಯಾಜಕರಿಗೆ ಏನು ಆಜ್ಞಾಪಿಸ್ತಾನೆ, ರಾಜರುಗಳಿಗೆ ಏನು ಆಜ್ಞಾಪಿಸಿದ್ದಾನೆ, ಇರುವಂತ ಸೈನಿಕರಿಗೆ ಏನು ಆಜ್ಞಾಪಿಸಿದ್ದಾನೆ ಅನ್ನೋದನ್ನ ತಿಳಿಯುವಾಗ ಆತನಿಗೆ ಗೊತ್ತಾಗ್ತದೆ ಅದನ್ನ ಒತ್ತುಕೊಂಡು ನಡೆಯಬೇಕಾಗಿರೋದು ಕೇವಲ ಯಾಜಕರಾಗಿದ್ದಾರೆ, ಲೇವಿಯರಾಗಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತೇವೆ ಕರ್ತನ ಸನ್ನಿಧಾನದಲ್ಲಿ. ಆವಾಗ ಆತನ ನೃತ್ಯವನ್ನ ಮಾಡುವುದವರಿಗೆ ದೇವರಿಗೆ ಮೆಚ್ಚುವಂತ ನೃತ್ಯವನ್ನ ಮಾಡ್ತಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಆ ಒಂದು ಆರಾಧನೆಯನ್ನೇ ಹಲಾಲ್ ಎಂದು ಕರೆಯುತ್ತಾರೆ. ಇವತ್ತಿನ ದಿವಸ ನಾವು ಕೇವಲ ಒಂದು 10 ರಿಂದ 7-8 ನಿಮಿಷಗಳ ಕಾಲ ಒಂದು ಚಿಕ್ಕದಾದ ಸಬ್ಜೆಕ್ಟ್ ಏನಂತಂದ್ರೆ ಜಮಾರ್ ಎಂದು ನಾವು ನೋಡ್ತೇವೆ. ಜಮಾರ್ ಅಂದ್ರೆ ಇದು ಒಂದು 5ನೇ ರೀತಿಯ ಒಂದು ಆರಾಧನೆ ಶೈಲಿ ಆಗಿದೆ. ಹಲ್ಲೆಲೂಯಾ. ಈ ಜಮಾರ್ ಅಂದ್ರೆ ಏನು ಅನ್ನೋದನ್ನ ಆ ಒಂದು ಹಿಬ್ರೂ ಪದದ ಅರ್ಥ ಏನು ನೋಡುವಾಗ, ವಾದ್ಯಗಳನ್ನ ಬಾರಿಸುತ್ತಾ ದೇವರ ನಾಮವನ್ನ ಮಹಿಮೆಪಡಿಸುವುದು. ಹಲ್ಲೆಲೂಯಾ. ಕೀರ್ತನೆ 150ನೇ ಅಧ್ಯಾಯ 3 ರಿಂದ 6 ವಚನಗಳನ್ನು ನೋಡ್ರಿ. ಅಲ್ಲಿ ಯಾವ ವಾದ್ಯಗಳನ್ನ ಕರ್ತನಿಗೆ ನುಡಿಸುತ್ತಾ ಅವರ ಆರಾಧನೆಯನ್ನು ಮಾಡ್ತಾರೆ. ನಾವೆಲ್ಲ ಸಭೆಗಳಲ್ಲಿ ನಾವು ನೋಡ್ತೇವೆ, ವಾದ್ಯಗಳನ್ನ ಬಾರಿಸುತ್ತಾ ಕರ್ತನನ್ನ ಆರಾಧಿಸುವುದನ್ನು ನಾವು ಗಮನಿಸುತ್ತೇವೆ. ಅದೇ ರೀತಿಯಲ್ಲಿ ಸತ್ಯವೇದ ವಾಕ್ಯ ಆಧಾರ ಏನಿದೆ, 3ನೇ ವಾಕ್ಯ ನೋಡುವಾಗ ಕೀರ್ತನೆ 150ನೇ ಅಧ್ಯಾಯ 3ನೇ ವಚನ, ಕೊಂಬೂದುತ್ತ ಆತನನ್ನು ಸ್ತುತಿಸಿರಿ, ಸ್ವರ ಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ, ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ, ತಂತಿ ವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ, ತಾಳದಿಂದ ಆತನನ್ನು ಸ್ತುತಿಸಿರಿ, ಜಲ್ಲರಿಯಿಂದ ಆತನನ್ನು ಸ್ತುತಿಸಿರಿ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ, ಯೆಹೋವನಿಗೆ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಕೊಂಬನ್ನ ಊದುತ್ತಾ ನೀವು ಸ್ತುತಿಸಿರಿ, ಸ್ವರ ಮಂಡಲವನ್ನ ನೀವು ಕಿನ್ನರಿಗಳನ್ನ ಬಾರಿಸುತ್ತ ಸ್ತುತಿಸಿರಿ, ದಮ್ಮಡಿ ಬಡಿಯುತ್ತ ನೀವು ಸ್ತುತಿಸಿರಿ, ತಂತಿ ವಾದ್ಯಗಳಿಂದ ನೀವು ಸ್ತುತಿಸಿರಿ, ಕೊಳಲುಗಳಿಂದ ನೀವು ಸ್ತುತಿಸಿರಿ, ತಾಳದಿಂದ ಸ್ತುತಿಸಿರಿ, ಜಲ್ಲರಿಯಿಂದ ಸ್ತುತಿಸಿರಿ. ಹಲ್ಲೆಲೂಯಾ. ನಮ್ಮ ಸಭೆ ಪ್ರಾರಂಭವಾಗಿದ್ರಿಂದ ಇಲ್ಲಿಯವರೆಗೂ ಈ ಎಲ್ಲಾ ಇನ್ಸ್ಟ್ರೂಮೆಂಟ್ ಕೂಡ ಈ ಸಭೆಯಲ್ಲಿ ಬಾರಿಸಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಪ್ರಾರಂಭದಲ್ಲಿ ಚಪ್ಪಾಳೆಯಲ್ಲಿ ಸ್ಟಾರ್ಟ್ ಆದ ವರ್ಷಿಪ್ ಆರಾಧನೆ, ತದನಂತರ ಜಲ್ಲರಿ ದಮ್ಮಡಿಯಿಂದ ಸಾರಾದಂತ ಆರಾಧನೆ, ತದನಂತರ ಕೊಂಬು ಅದೇ ಆಗಿರ್ಬೋದು, ದಮ್ಮಡಿ ಬಡಿಯುತ್ತಾ ತಂತಿ ವಾದ್ಯ, ಕೊಳಲುಗಳಿಂದ ತಾಳಗಳು ಕೂಡ ಇಲ್ಲಿ ಬಾರಿಸಲ್ಪಟ್ಟಿವೆ. ಅನೇಕ ವಿಶ್ವಾಸಿಗಳ ಮುಖಾಂತರವಾಗಿ ಜಲ್ಲರಿಯಿಂದ ಕೂಡ ಆರಾಧನೆ ಮಾಡಲ್ಪಟ್ಟಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಂತೋಷವಾಗ್ತದೆ ಏನಂತಂದ್ರೆ
ಕರ್ತನು ಸಭೆಯನ್ನ ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಕರ್ತನು ಬೆಳೆಸುತ್ತಾ ಬಂದಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇದು ಮನುಷ್ಯನ ಕಾರ್ಯ ಆಗಿರೋದಾದ್ರೆ ಇದು ಬೆಳೆಯುತ್ತಿರಲಿಲ್ಲ. ಇದು ದೈವ ಕಾರ್ಯ ಆಗಿರೋದ್ರಿಂದ ಇದು ಬೆಳೆಯುತ್ತಾ 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 ಇಷ್ಟು ಎತ್ತರಕ್ಕೆ ಬಂದಿದೆ ಎಂದು ನೋಡ್ತೇವೆ. ಹಲ್ಲೆಲೂಯಾ. ಈಗ ಹಾಸನ ಪಟ್ಟಣದಲ್ಲಿ ನಾನು ಸಭೆಯನ್ನು ಹೇಳುವುದರಿಂದ ಹೊಗಳುವುದರಿಂದ ಹೇಳೋದಲ್ಲ, ಹಾಸನ ಪಟ್ಟಣದಲ್ಲಿ ಸಭೆಯನ್ನು ಹುಡುಕುವಾಗ ಒನ್ ಆಫ್ ದ ಸಭೆಯಾಗಿ ನಮ್ಮ ಸಭೆಯನ್ನು ಕೂಡ ಹುಡುಕಿ ಅನೇಕ ಜನರು ಒಂದು ಸರಿ ವಿಸಿಟ್ ಕೊಟ್ಟು ಹೋಗುವಂತ ರೀತಿಯಲ್ಲಿ ಕರ್ತನು ನಮ್ಮನ್ನು ಇಟ್ಟಿದ್ದಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೆಚ್ಚಿಸಿಕೊಳ್ಳುವುದಕ್ಕೆ ನಮ್ಮಲ್ಲಿ ಏನಿಲ್ಲ. ಈಗಲೂ ಕೂಡ ನಮ್ಮನ್ನ ತಗ್ಗಿಸಿಕೊಂಡು ಕರ್ತನು ನಡೆಸುವುದಕ್ಕೆ ಕರ್ತನ ಸನ್ನಿಧಾನ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರಿಯರೇ, ಹಲ್ಲೆಲೂಯಾ. ಕೀರ್ತನೆ 144ನೇ ಅಧ್ಯಾಯ 9ನೇ ವಚನದಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ಕೀರ್ತನೆ 144ನೇ ಅಧ್ಯಾಯ 9ನೇ ವಚನ, ದೇವರೇ ನಿನಗೆ ನೂತನ ಕೀರ್ತನೆಯನ್ನು ಹಾಡುವೆನು, 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ನಿನ್ನನ್ನು ಕೊಂಡಾಡುವೆನು. ಹಲ್ಲೆಲೂಯಾ. ಈ 10 ತಂತಿಗಳ ಕಿನ್ನರಿಯಿಂದ ನೋಡುವ ಹಾರ್ಪ್ ಎಂದು ಹೇಳ್ತಾರೆ. ಅದನ್ನ ಆಕ್ಚುಲ್ ಆಗಿ ಹಿಂಗ್ ಹೊಡಿಯೋದಲ್ಲ, ಅದನ್ನ ಈ ರೀತಿಯಲ್ಲಿ ಹಿಡಿದುಕೊಂಡು ಈ ಡಿಫ್ರೆಂಟ್ ಸ್ಟ್ರಿಂಗ್ ಅಲ್ಲಿ ಅದು ಬಹಳ ಟಫ್ ಆಗಿರುವಂತಹ ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ. ಆ ಇನ್ಸ್ಟ್ರೂಮೆಂಟ್ ಅಂತ ಆಕ್ಚುಲ್ ಆಗಿ ಇಂಡಿಯಾದಲ್ಲಿ ಬಾರಿಸುವವರು ಯಾರು ಇರಲಿಲ್ಲ ಮೊದಲು. ಇಂಡಿಯಾಕ್ಕಿಂತ ಹೊರಗಡೆ ಫಾರಿನರ್ಸ್ ಇದನ್ನ, ಯಾಕಂದ್ರೆ ಅದು ಡಿಫ್ರೆಂಟ್ ಕಾರ್ಡ್ಸ್ ಬರುತ್ತೆ, ಡಿಫ್ರೆಂಟ್ ಟ್ಯೂನ್ಸ್ ಬರುತ್ತೆ, ಅದರಲ್ಲಿ ಬಾರಿಸ್ತಾರೆ. ಆದ್ರೆ ಈಗಿನ ದಿನಮಾನದಲ್ಲಿ ಭಾರತ ದೇಶದಲ್ಲಿ ಕೂಡ ಅನೇಕ ಜನರು ಆ ಒಂದು ಕಿನ್ನರಿಯನ್ನು ಬಾರಿಸುವವರು ಇದ್ದಾರೆ. ಆ ಒಂದು ಬಾರಿಸುವಂತ ಶೈಲಿಯನ್ನು ಬಾರಿಸುವಂತಹ ವ್ಯಕ್ತಿಗಳನ್ನು ಕೂಡ ನಾನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಗೆ ಆ ಅಭಿಷೇಕವನ್ನ ಕರ್ತನ ತಲಾಂತನ್ನ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆಯಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಕೇವಲ ಮ್ಯೂಸಿಕ್ ಅನ್ನುವಂತ ವಿಚಾರಕ್ಕೋಸ್ಕರವಾಗಿ ಈ ವಾದ್ಯಗಳನ್ನ, ಸ್ವರಮಂಡಲವನ್ನ, ದಮ್ಮಡಿಯನ್ನ ಬಾರಿಸಲಾಗುತ್ತೆ. ಇದರಿಂದ ಆದಂತ ಪ್ರಯೋಜನ ಏನು ಎನ್ನುವುದು ನಮಗೆ ಆಗಲೇ ಗೊತ್ತಿದೆ. ಏನಂತಂದ್ರೆ, ಸೌಲನು ದೆವ್ವ ಪೀಡಿತನಾದಾಗ ಅಲ್ಲಿ ಯಾವ ಪ್ರವಾದಿಯನ್ನ ಹುಡುಕೋದಿಲ್ಲ, ಯಾವ ಯಾಜಕನನ್ನ ಕರೆದುಕೊಂಡು ಬಂದ್ರಿ ಅಂತ ಹೇಳೋದಿಲ್ಲ, ಅಥವಾ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಉಪವಾಸ ಮಾಡೋಣ ಅಂತ ಅನ್ಕೊಂಡು ಹೇಳೋದಿಲ್ಲ. ಅಲ್ಲಿ ಹೊಸ ಕಾರ್ಯ ಒಂದು ಇಂಟ್ರೊಡ್ಯೂಸ್ ಆಗ್ತದೆ. ದೇವರ ಆತ್ಮನು ದಾವಿದನನ್ನ ಮುನ್ನೆಲಕ್ಕೆ ತರುವುದನ್ನು ನಾವು ಗಮನಿಸುತ್ತೇವೆ. ದೇವರು ದಾವಿದನ ಒಂದು ಅಭಿಷೇಕದ ವಿಚಾರವಾಗಿ, ಆತನ ಮುಖಾಂತರವಾಗಿ ಆಗುವಂತಹ ಕಾರ್ಯಗಳ ವಿಚಾರವಾಗಿ ಅಲ್ಲಿ ಮುನ್ನೆಲೆಗೆ ತರುವುದನ್ನು ನಾವು ಮೊದಲನೇ ಸಮುವೇಲ 16ನೇ ಅಧ್ಯಾಯ 22ನೇ ವಚನದಿಂದ 23 ವಚನಗಳನ್ನು ನೋಡುವಾಗ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಆ ಸೌಲನು ದೆವ್ವ ಪೀಡಿತನಾಗಿ, ಆ ಒಂದು ಇಸ್ರೇಲ್ ದೇಶದ ಮೊದಲನೇ ರಾಜ ಆದರೂ ದೆವ್ವದಿಂದ ಪೀಡಿತನಾಗಿ ದೇಶವನ್ನು ಆಳುವಂತಹ ರಾಜ. ಈ ಸಮಯದಲ್ಲಿ ಒಂದು ವೇಳೆ ಯಾವುದಾದ್ರೂ ದೇಶದ ರಾಜ, ಈಗಿರುವಂತಹ ದೇಶದ ರಾಜ ದೆವ್ವ ಪೀಡಿತನಾದ್ರೆ ಆತನಿಗೆ ರಾಜ್ಯವನ್ನು ಆಳುವುದಕ್ಕೆ ಸಾಧ್ಯವಿಲ್ಲ, ಆತನ ಕುಟುಂಬವನ್ನು ನಿಭಾಯಿಸುವುದಕ್ಕೆ ಸಾಧ್ಯವಿಲ್ಲ, ಅರಮನೆಯನ್ನು ನಿಭಾಯಿಸುವುದಕ್ಕೆ ಸಾಧ್ಯವಿಲ್ಲ. ಸೇನಾಧಿಪತಿಗಳಿಗೆ ಏನೇನು ಇನ್ಸ್ಟ್ರಕ್ಷನ್ ಕೊಡಬೇಕು, ಯಾವ ಯುದ್ಧಕ್ಕೆ ನಾವು ಹೋಗಬೇಕು, ಯಾವ ಯುದ್ಧದಲ್ಲಿ ಏನು ತಂತ್ರವನ್ನು ಹೂಡಬೇಕು, ಯಾವುದೇ ಕಾರ್ಯವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಆತನಿಗೊಂದು ಉಪಶಮನ ಬೇಕು. ನಮ್ಮ ರಾಜನಿಗೆ ಒಬ್ಬನಿಗೆ ಉಪಶಮನ ಬೇಕು ಎನ್ನುವಂತ ಕಾರ್ಯವು ಬಂದಾಗ ಅಲ್ಲಿ ತರುವಂತಹ ವಿಚಾರವನ್ನು ಗಮನಿಸಿ 22ನೇ ಅಧ್ಯಾಯ, ತರುವಾಯ ಸೌಲನು ಈಸಾಯನ ಬಳಿಗೆ ದೂತರನ್ನು ಅಟ್ಟಿ ಅವನಿಗೆ, ನಾನು ದಾವಿದನನ್ನು ಮೆಚ್ಚಿದ್ದೇನೆ, ಅವನು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಲಿ ಎಂದು ತಿಳಿಸಿದನು. ದೇವರಿಂದ ಕಳುಹಿಸಲ್ಪಟ್ಟ ದುರಾತ್ಮವು ಸೌಲನ ಮೇಲೆ ಬಂದಾಗ ದಾವಿದನು ಕಿನ್ನರಿಯನ್ನು ಬಾರಿಸುವನು, ಅದರಿಂದ ದುರಾತ್ಮವು ಸೌಲನನ್ನು ಬಿಟ್ಟು ಹೋಗುವುದು, ಅವನ ಉಪಶಮನ ಹೊಂದಿ ಚೆನ್ನಾಗಿರುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಬಾರಿಸುವಂತ ಕಿನ್ನರಿ, ನಾವು ಬಾರಿಸುವಂತ ವಾದ್ಯ, ನಾವು ಬಾರಿಸುವಂತ ಕೊಳಲು, ನಾವು ಬಾರಿಸುವಂತ ಕೀಬೋರ್ಡ್, ನಾವು ಬಾರಿಸುವಂತ ಡ್ರಮ್ಸ್ ಆಗಿರ್ಬೋದು, ಮುಂದಿನ ದಿವಸದಲ್ಲಿ ಬೇಸ್ ಗಿಟಾರ್ ಆಗಿರ್ಬೋದು, ಅಥವಾ ಒಂದು ಅಕಾಸ್ಟಿಕ್ ಗಿಟಾರ್ ಆಗಿರ್ಬೋದು, ಇದೆಲ್ಲವೂ ಕೂಡ ದೆವ್ವವನ್ನ ಬಿಡಿಸುವ ರೀತಿಯಲ್ಲಿ, ಸೈತಾನನ ಕಾರ್ಯಗಳನ್ನ ಲಯಗೊಳಿಸುವ ರೀತಿಯಲ್ಲಿ ನಮ್ಮ ಆರಾಧನೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತಂದ್ರೆ ಮ್ಯೂಸಿಕ್ ಅನ್ನೋದನ್ನ ನಮಗಿಂತ ಚೆನ್ನಾಗಿ ಲೋಕದಲ್ಲಿ ಬಾರಿಸುವವರಿದ್ದಾರೆ. ಅನೇಕ ಕನ್ಸರ್ಟ್ ಶೋಗಳನ್ನ ಟಿಕೆಟ್ ಮೇಲೆ ಟಿಕೆಟ್ ಮಾಡಿ ಶೋಗಳನ್ನ ಮಾಡುವವರು ಈ ಲೋಕದಲ್ಲಿ ಇದ್ದಾರೆ. ಆದರೆ ನಮ್ಮ ಮ್ಯೂಸಿಕ್ಗೂ ಅವರ ಮ್ಯೂಸಿಕ್ ಏನು ವ್ಯತ್ಯಾಸ ಏನೆಂದು ನೋಡುವಾಗ, ನಮ್ಮ ಮ್ಯೂಸಿಕ್ ಅಲ್ಲಿ ದೆವ್ವಗಳು ಬಿಟ್ಟು ಹೋಗ್ತವೆ, ಆದರೆ ಅವರ ಮ್ಯೂಸಿಕ್ ಅಲ್ಲಿ ದೆವ್ವಗಳು ಹೇರಿಕೊಳ್ತವೆ ಅನ್ನೋದನ್ನು ನಾವು ಗಮನಿಸಬಹುದು. ಹಲ್ಲೆಲೂಯಾ. ನಮ್ಮ ಮ್ಯೂಸಿಕ್ ಅಲ್ಲಿ ಎಲ್ಲ ಅಶುದ್ಧ ಕಾರ್ಯಗಳು ಬಿಡುಗಡೆ ಆಗ್ತವೆ. ಒಬ್ಬ ಕಠಿಣವಾದ ವ್ಯಕ್ತಿಯ ಕಣ್ಣಿನಲ್ಲಿ ಕಣ್ಣೀರು ಬರುವಂತೆ ಮಾಡುವಂತ ನಮ್ಮ ಮ್ಯೂಸಿಕ್
ಮ್ಯೂಸಿಕ್ಗೆ ಶಕ್ತಿ ಇದೆ. ಆದ್ರೆ ಅವರ ಮ್ಯೂಸಿಕ್ ಅಲ್ಲಿ ಅನೇಕ ಹೋರಾಟಗಳನ್ನ ತಂದು ಹಾಕಿ ಅನೇಕ ದುರಾತ್ಮಗಳ ಬಲಗಳನ್ನ ನಮ್ಮ ಒಳಗೆ ಹೇರುವಂತೆ ಮಾಡಿ ಅದರಿಂದ ಅನೇಕ ಕಾರ್ಯಗಳು ನಡೆಯುತ್ತೆ. ನೋಡ್ರಿ, ಅಲ್ಲಿ ಫೀಲಿಂಗ್ಸ್ ಇರುವಂತ ನಾನು ಎಷ್ಟೋ ಜನರು ನೋಡಿದ್ದೀನಿ, ಸ್ಟೇಟಸ್ ಅಲ್ಲಿ ಹಾಕ್ತಾರೆ. ಈ ವಿಶ್ವಾಸಿಗಳು, ಇವನ್ ವಿಶ್ವಾಸಿಗಳು ಕೂಡ ಅವರು ಯಾವ ಹಾಡುಗಳನ್ನ ಆಡ್ತಾರೆ ಸ್ಟೇಟಸ್ ಅಲ್ಲಿ. ಕೆಲವರೆಲ್ಲ ದೇವರ ಸಾಂಗ್ ಹಾಕ್ತಾರೆ, ಇಲ್ಲ ಅಂತ ಅಲ್ಲ, ಆದ್ರೆ ಕೆಲವರು ಆಗ್ತಾರೆ ಅವ್ರ ಲೋಕದ ಇದನ್ನೇ ಆಗ್ತಾರೆ. ಯಾರಾದ್ರೂ ಸುಸೈಡ್ ಮಾಡಕ್ ಹೋಗೋದು, ಯಾರಾದ್ರೂ ಬೆಟ್ಟದ ಮೇಲೆ ನಿಂತು ಅವನು ಬೆಟ್ಟದ ಮೇಲೆ ನಿಂತು ಆಡೋದು, ಕೊನೆಗೆ ಅವನು ಬೀಳ್ತಾನ, ಇವನು ಬೀಳ್ತಾನೆ. ಮತ್ತೆ ಅವರನ್ನ ಆತ್ಮಹತ್ಯೆ ಮಾಡೋದಕ್ಕೆ ಪ್ರೇರೇಪಿಸುವಂತ ಅನೇಕ ಹಾಡುಗಳು ಈ ಲೋಕದಲ್ಲಿ ಇದಾವೆ. ಬೇರೆ ನೋಡ್ರಿ, ನಾವು ಪ್ರಾಕ್ಟಿಕಲ್ ಆಗಿರಬೇಕು. ಒಬ್ಬ ಮನುಷ್ಯ ಜೀವ ಆಗಿದ್ದಾನೆ ಅಂತಂದ್ಮೇಲೆ ಆತನಿಗೆ ಸತ್ತ ಡೇಟ್ ಕೂಡ ಫಿಕ್ಸ್ ಆಗಿರುತ್ತೆ. ಅದು ಯಾವ್ದಾದ್ರು ರೋಗ ಇರ್ಬೋದು, ಬೇರೆ ರೀತಿ ಇರ್ಬೋದು, ಪರಿಸ್ಥಿತಿ ಚೇಂಜ್ ಇರ್ಬೋದು. ಆದ್ರೆ ಅಳುವುದಕ್ಕೆ ಬರಲ್ಲ, ಅಳಬಾರದು ಅಂತ ನಾನು ಹೇಳಿದ್ರೆ, ಅಳುವವರ ಮೇಲೆ ನಾನು ಆರೋಪನೂ ನಾನು ಮಾಡ್ತಾ ಇಲ್ಲ. ಒಬ್ಬರು ವ್ಯಕ್ತಿ ಇಷ್ಟು ತನಕ ನನ್ನ ಜೊತೆ ಇದ್ರು, ಅವರಿಗೆ ಬಿಟ್ಟೋಗ್ತಾ ಇದ್ದಾರೆ ಅಂತಂದಾಗ ಸಹಜವಾಗಿ ಕಣ್ಣೀರು ಬರುತ್ತೆ. ಇನ್ನೊಂದು ಒಂದು ದುರಾದೃಷ್ಟ ಏನಂತಂದ್ರೆ, ನಮಗೆ ಕಣ್ಣೀರು ಬರೋದಿಲ್ಲ, ಅಲ್ಲಿರುವಂತ ಅಳುವವರು ನಮ್ಮನ್ನು ಸುಮ್ಮನೆ ಬಿಡೋದು ಇಲ್ಲ, ಅಳೋ ತನಕ ನಮ್ಮನ್ನ ಬಿಡೋದಿಲ್ಲ. ಯಾಕೆಂತಂದ್ರೆ ನನಗೆ ಅಜ್ಜಿ ಎಕ್ಸ್ಪೈರ್ ಆದ ಸಂದರ್ಭದಲ್ಲಿ ನನಗೆ ಬಹಳ ಸ್ವಲ್ಪ ದುಃಖ ಆಗಿತ್ತು, ಆದ್ರೆ ಹೆಚ್ಚಿನ ದುಃಖ ಆಗಿರ್ಲಿಲ್ಲ. ದುಃಖ ಯಾಕೆ ಮತ್ತೆ ಆಯ್ತು ಅಂತಂದ್ರೆ, ಅಲ್ಲೊಬ್ರು ನಿತಿನ್ ಅಂತ ಅನ್ಕೊಂಡು ಕರೆದು ನಿಮ್ಮ ಅಜ್ಜಿ ಹೋಗ್ಬಿಟ್ರಲ್ಲಪ್ಪ ಅಂತ ಅನ್ಕೊಂಡು ಅಲ್ಲಿಂದ ನನಗೆ ಅಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ನೋಡಿ, ಒಳ್ಳೆ ಮರಣ ಕೊಟ್ಟಿದಾರಲ್ಲ, ಇನ್ನೂ ಇರಬೇಕು ಅಂತಂದ್ರೆ, ಇನ್ನೂ ಜೀವಿಸ್ಬೇಕು ಅಂತಂದ್ರೆ ಅವರೆಲ್ಲ ಕಾಲು ಕೈಯೆಲ್ಲ ಇದಾಗ್ಬಿಟ್ಟು ಊನ ಆಗ್ಬಿಟ್ಟು ಮಲಗಿ ಅವರು ಒಂದು ಅಷ್ಟೊಂದು ಬಾಧೆ ಬೆಡ್ಸೋರಾಗಿ ಆ ಬಾಧೆ ಪಡೋದಕ್ಕಿಂತ ಒಳ್ಳೆ ಮರಣ ಹೋಗಿದಾರಲ್ಲ, ಯಾತ್ರೆ ಮುಗಿಸಿದಾರಲ್ಲ, ಅದಕ್ಕೋಸ್ಕರ ಸಂತೋಷ ಪಡ್ರಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ಸಮಯದಲ್ಲಿ ಅಷ್ಟೊಂದು ಅರ್ಭಟ ಯಾಕೆ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೋಸ್ಕರವಾಗಿ ಕೆಲವರು ಅಪ್ಸೆಟ್ ಆಗ್ತಾರೆ. ಅದು ನಾನು ಅದನ್ನು ಇದು ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅದನ್ನು ನೋಡಿದಾಗ ಅದನ್ನ ವಿಚಾರವನ್ನು ಕೇಳುತ್ತೆ, ಅವರ ಮೈಂಡ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ಅಪ್ಸೆಟ್ ಆಗ್ಬಿಡ್ತಾರೆ, ಅದು ಸಹಜ. ಆದ್ರೆ ಕೆಲವರು ಏನಂತಂದ್ರೆ ಅವರಿಗೆ ಆ ವ್ಯಕ್ತಿಯ ಬಗ್ಗೆ ಸಂಬಂಧನೇ ಇರೋದಿಲ್ಲ. ಅವನು ಬಂದು ಪೆಟ್ಟಿಗೆ ಪಕ್ಕದಲ್ಲಿ ಅಳ್ತಾ ಇರ್ತಾನೆ. ಅಳ್ತಾ ಇರುವಾಗ ಎಂತ ಒಳ್ಳೆ ಮನುಷ್ಯ, ಎಂತ ಒಳ್ಳೆ ಚೆನ್ನಾಗಿ ಜೀವನ ಮಾಡ್ದ ಆವಾಗ ಪಕ್ಕದ ಈ ರಿಲೇಷನ್ಗೆ, ಅವ್ರ ಹೆಂಡತಿಗೆ, ಅವ್ರ ಮಕ್ಕಳಿಗೆ ಶಾಕ್ ಆಗಿದೆ. ಇದು ನಮ್ಮದೇ ಅಪ್ಪನ, ನಮ್ದು ಅಪ್ಪನ ಬಗ್ಗೆನೇ ಹೇಳ್ತಾನ ಅಥವಾ ನಮ್ಮ ತಾಯಿ ಬಗ್ಗೆನೇ ಹೇಳ್ತಾನ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಏನೇನೋ ಹೇಳ್ತಾ ಇದ್ದೀನಿ, ಹೊರಗಡೆ ವಿಚಾರನೆಲ್ಲ. ಸೊ ಅದಕ್ಕೋಸ್ಕರವಾಗಿ ದಯವಿಟ್ಟು ಇದರ ಬಗ್ಗೆ ಗಮನವಿರಲಿ. ನಾವು ಹೆಚ್ಚಾಗಿ ಇಮೋಷನಲ್ ಆಗುವಂತ ಅವಶ್ಯಕತೆ ಇಲ್ಲ. ಇಮೋಷನಲ್ ಆದಾಗ ದುರಾತ್ಮಗಳ ಅಟ್ಯಾಕ್ ಉಂಟಾಗುತ್ತದೆ. ಎರಡನೇದಾಗಿ ಸತ್ತ ಆತ್ಮಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಂದ್ರೆ, ಯಾವಾಗ ಆ ಸತ್ತ ವ್ಯಕ್ತಿಯ ವಿರುದ್ಧವಾಗಿ ನಾವು ನಿಂತಿರ್ತೇವೆ, ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾ ಇರ್ತೇವೋ, ಆ ದುರಾತ್ಮಗಳು ನಮ್ಮ ವಿರುದ್ಧವಾಗಿ ರಿವೆಂಜ್ ತೀರಿಸೋದಕ್ಕೋಸ್ಕರ, ಸೇಡನ್ನು ತೀರಿಸೋದಕ್ಕೋಸ್ಕರ ಇಳಿದಂತ ಸಂದರ್ಭದಲ್ಲಿ ಆ ಕಾರ್ಯಗಳು ಅನೇಕ ಸಮಸ್ಯೆಗಳು ಎದುರಾಗ್ತವೆ. ಅದೇ ರೀತಿಯಲ್ಲಿ ನಾನು ಇದರ ಬಗ್ಗೆ ಹೆಚ್ಚು ಫೀಲಿಂಗ್ ಒಳಗಾದಾಗ ನನ್ನ ಮೇಲೆ ಕೂಡ ಒಂದು ಸೈತಾನನ ಅಟ್ಯಾಕ್ ಆಯಿತು ನಾನು ಗಮನಿಸಿದ್ರೆ. ಅದಕ್ಕೋಸ್ಕರವಾಗಿ ನೀವು ಯಾವ ಹಾಡುಗಳನ್ನ ನೀವು ಆಸ್ವಾದಿಸುತ್ತೀರಾ, ಯಾವ ಹಾಡುಗಳನ್ನ ನೀವು ಬಹಳ ಚಂದ ಇದೆ, ಮ್ಯೂಸಿಕ್ ಇದೆ, ಚೆನ್ನಾಗಿದೆ ಅಂತ ಅನ್ಕೊಂಡು ಎಸೋತೀರಾ, ಅದರ ಬಹಳ ಹೆಚ್ಚಾಗಿ ಅದರಲ್ಲಿ ಒಂದು ದುರಾತ್ಮಗಳ ಚಲನೆ ಇರ್ತದೆ. ಆ ಮ್ಯೂಸಿಕ್ ಅನ್ನ ಕೇಳ್ತಾ ಕೇಳ್ತಾ ನಿಮ್ಮ ಮೈಂಡ್ ವೀಕ್ ಆಗ್ಬೋದು, ನಿಮ್ಮ ಮೈಂಡ್ ಸೈತಾನನಿಗೆ ಒಂದು ಬಾಗಿಲು ತೆರೆಯಬಹುದು. ಅದಕ್ಕೋಸ್ಕರವಾಗಿ ದೇವರ ಹಾಡುಗಳಲ್ಲೂ ಕೂಡ ಈಗ ನಾವು ಏನಂತಂದ್ರೆ ಮೀನ್ ತಂದ್ರೆ ಅಲ್ಲಿಂದ ಮೀನ್ ತರ್ತೀವಿ, ಮೀನ್ ತಂದು ಪ್ಲಾಸ್ಟಿಕ್ ಅಲ್ಲೂ ಇರುತ್ತೆ, ಅದ್ರಲ್ಲೂ ಮತ್ತೆ ಚೆಕ್ ಮಾಡಬೇಕು ಯಾವ ಮೀನು ನಾನು ಅಡಿಗೆ ಮಾಡಲಿಲ್ಲ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಆಗ್ಬಿಟ್ಟಿದೆ. ನೀವು ದೇವರ ಹಾಡು ರಿಲೀಸ್ ಆಗುತ್ತೆ, ಅದನ್ನ ಎಲ್ಲಾ ಹಾಡುಗಳನ್ನ ನೋಡಿ ಅದನ್ನೇ ಚೆನ್ನಾಗಿದೆ ಅಂತ ಅಂದುಕೊಳ್ಬೇಕು. ಯಾಕಂದ್ರೆ ಎಲ್ಲಾ ಹಾಡುಗಳನ್ನ ನಾವು ಸಭೆಯಲ್ಲಿ ಆಡ್ತಾ ಇಲ್ಲ, ಅಂದ್ರೆ ಅನೇಕ ಹಾಡುಗಳಿದಾವೆ, ಅವು ಚೆನ್ನಾಗಿದ್ದಾವೆ, ಮ್ಯೂಸಿಕ್ ಚೆನ್ನಾಗಿದ್ದಾವೆ. ಆದ್ರೆ ಮ್ಯೂಸಿಕ್ ಚೆನ್ನಾಗಿರೋದೆಲ್ಲವೂ ಕೂಡ ದೈವಿಕ ಹಾಡುಗಳೆಲ್ಲ. ಈ ದಿನಮಾನಗಳಲ್ಲಿ ದೈವಿಕ ಹಾಡುಗಳು ದೇವರಿಂದ ಕೊಟ್ಟಂತ ಹಾಡುಗಳು ಮಾತ್ರವೇ ದೈವಿಕ ಹಾಡುಗಳು. ಯಾವ ಹಾಡುಗಳಿಂದ ನಾವು ನಿಜವಾದ ದೈವ ಪ್ರಸನ್ನತೆಯನ್ನು ಅನುಭವ ಮಾಡ್ತೀವಿ. ಅದಕ್ಕೋಸ್ಕರವಾಗಿ ನಾವು ನೋಡ್ರಿ, ನಾವು ನಮ್ಮ ಪುಸ್ತಕ ಉಜ್ಜೀವನ ಗೀತೆಗಳನ್ನು ಬಿಟ್ರಿ, ಅದು ದೊಡ್ಡ ದೊಡ್ಡ ಸೇವಕರುಗಳ ಅನೇಕ ಹಾಡುಗಳನ್ನು ಅಲ್ಲಿ ಕೊಡಲ್ಪಟ್ಟಿದೆ. ಆದ್ರೆ ಈ ದಿನಮಾನಗಳು ಬಿಡುವಂತಹ ಹಾಡುಗಳನ್ನ ಎಲ್ಲವನ್ನ ನೀವು ನೋಡಬಾರ್ದು ಅಂತ ಕೂಡ ನಾವು 150 ರೂಪೀಸ್ ಇದ್ದು ಒಂದು ಬುಕ್ ಅನ್ನ ನಾವು ಮಾಡಿ ನಿಮಗೆ ಕೈ ಕೊಟ್ಟಿದ್ದು. ಸಭೆಯಲ್ಲಿ ಹಾಡುವಂತಹ ಹಾಡುಗಳನ್ನ ನೀವು ಹಾಡ್ರಿ, ಆರಾಧನೆ ಮಾಡ್ರಿ. ನನಗೆ ಯಾವ್ದು ಹಾಡನ್ನ ನಾವು ಆರಾಧನೆ ಮಾಡಿದ್ರೆ ಬಹಳ ತೊಂದರೆಗೆ ಒಳಗಾಗಬೇಕಾಗುತ್ತೆ. ಕೇವಲ 1 ನಿಮಿಷದಲ್ಲಿ ನಾನು ಮುಗಿಸ್ಲಿಕ್ಕಿದ್ದೇನೆ. ಒಂದೇ ಒಂದು ಎಕ್ಸಾಂಪಲ್ ಇನ್ನು ಹೇಳೋದು, ಮೊದಲನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 15ನೇ ವಚನವನ್ನು ನೋಡುವಾಗ ಅಲ್ಲಿ ಒಂದು ಘಟನೆ ನಡೀತಾ ಇದೆ. ವಾದ್ಯಗಾರರನ್ನ ಅಥವಾ ಮ್ಯೂಸಿಕ್ ಅನ್ನ ಅಥವಾ ದೈವಿಕವಾದ ವಾದ್ಯವನ್ನ ಬಾರಿಸುವಾಗ ಏನ್ ನಡೀತಿದೆ, ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರ ಕರಕೊಂಡು ಬನ್ನಿರಿ. ಯಾರು ಹೇಳ್ತಾ ಇದ್ದಾರೆ?
ಎಲಿಷಾ ಈ ಮಾತನ್ನ ಹೇಳ್ತಾ ಇದ್ದಾನೆ. ಯಾಕೆ ಹೇಳ್ತಿದೆ ಅಂದ್ರೆ, ಯೆಹೋಷಾಫಾಟನು ಎಲಿಷನ ಬಾಯಲ್ಲಿ ಒಂದು ದೈವಿಕವಾದ ದೈವೋಕ್ತಿಯನ್ನು ನಿರೀಕ್ಷಿಸ್ತಾ ಇದ್ದಾನೆ. ಅಲ್ಲಿ ಈಗ ಒಬ್ಬ ವಾದ್ಯಗಾರನನ್ನು ನನ್ನ ಹತ್ತಿರ ಕರಕೊಂಡು ಬಂದಿರಿ ಎಂದು ಹೇಳಿದನು. ವಾದ್ಯಗಳ ಸ್ವರವನ್ನು ಕೇಳುವಾಗೆಲ್ಲ ಎಲಿಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ಹಲ್ಲೆಲೂಯಾ. 2ನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 15ನೇ ವಚನ. 2ನೇ ಅರಸುಗಳ ಪುಸ್ತಕ 3ನೇ ಅಧ್ಯಾಯ 15ನೇ ವಚನ. ಅಲ್ಲಿ ಏನಂತಂದ್ರೆ, ಯಾವಾಗ ದೇವರ ಆತ್ಮ ವಶವಾಗಬೇಕು ಎಲಿಷನು ಅಂದುಕೊಳ್ತಿದ್ದಾನೋ ಆವಾಗ ಏನ್ ಮಾಡ್ತಾ ಇದ್ದ ಎಲಿಷನು, ಒಂದು ಕಿನ್ನರಿ ಬಾರಿಸುವವರನ್ನ, ವಾದ್ಯ ಬಾರಿಸುವವರನ್ನ ಕರ್ಕೊಂಡು ಬಂದ್ರೆ ಆತನು ವಾದ್ಯವನ್ನ ಬಾರಿಸುವಾಗ ಎಲಿಷನು ದೇವರ ಆತ್ಮ ವಶವಾಗುತ್ತಾ ಇದ್ದ. ವಾದ್ಯಗಳ ಸ್ವರವನ್ನ ಕೇಳುವಾಗೆಲ್ಲ ಎಲಿಷನಲ್ಲಿ ಯೆಹೋವನ ಬಲವು ಬರುತ್ತಿತ್ತು. ಹಲ್ಲೆಲೂಯಾ. ಆತನು ಆ ಒಂದು ದೇಶಕ್ಕೋಸ್ಕರವಾಗಿ, ಪಟ್ಟಣಕ್ಕೋಸ್ಕರವಾಗಿ, ವ್ಯಕ್ತಿಗೋಸ್ಕರವಾಗಿ, ರಾಜನಿಗೋಸ್ಕರವಾಗಿ ಆತನು ಪ್ರವಾದನೆಯನ್ನು ನುಡಿಯುತ್ತಿದ್ದಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಕರ್ತನ ಸನ್ನಿಧಾನ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಪ್ರಿಯರೇ. ಕರ್ತನು ಇವತ್ತಿನ ದಿವಸ ನಮಗೆ ಯಾವ ರೀತಿಯ ಮ್ಯೂಸಿಕ್ ಅನ್ನ ನಾವು ಕೇಳಬೇಕು, ಕೇಳಬಾರದು, ಮತ್ತು ಈ ಒಂದು ವಾದ್ಯಗಳ ಮುಖಾಂತರವಾಗಿ ಕರ್ತನನ್ನು ಸ್ತುತಿಸಬೇಕು. ನಿಮ್ಮ ಮನೆಯಲ್ಲಿ ಯಾವುದೇ ವಾದ್ಯಗಳಿಲ್ವಾ? ನಮಗೆ ಕರ್ತನು ಆದಾಮನ ಮುಖಾಂತರವೇ ನಮಗೆ ವಾದ್ಯ ಬಾರಿಸುವುದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೈ ಕೊಟ್ಟಿದ್ದಾರೆ. ಕೈಯನ್ನ ತಟ್ಟಿ ನಾವು ಆರಾಧನೆ ಮಾಡುವ ಒಂದು ಅದು ಮೆಡಿಕಲಿ ಕೂಡ ಪ್ರೂವನ್ ಏನಂತಂದ್ರೆ, ನಾವು ಕೈಗಳನ್ನ ತಟ್ಟುವುದರ ಬಗ್ಗೆ. ಯಾಕಂದ್ರೆ ಕೆಲವರು ಪಾರ್ಕಲ್ಲಿ ಬಂದು ಕೈ ತಟ್ತಾ ಇರ್ತಾರೆ. ಅವರು ಪಾರ್ಕಲ್ಲಿ ಬಂದು ಕೈ ತಟ್ಟೋದಕ್ಕಿಂತ ದೇವರ ಸನ್ನಿಧಾನದಲ್ಲಿ ಬಂದು ಕೈ ತಟ್ಟಿದ್ರೆ ದೇವರ ರೋಗಗಳನ್ನೆಲ್ಲವನ್ನು ನಿವಾರಿಸುವಂತ. ಅದಕ್ಕೋಸ್ಕರವಾಗಿ ಕೈಗಳನ್ನ ತಟ್ಟಿ ನಾವು ಕರ್ತನನ್ನು ಆರಾಧಿಸುವಾಗ ದೇವ ಸಾನ್ನಿಧ್ಯ ನಾವು ಅನುಭವ ಮಾಡುವವರಾಗಿ ಈ ಸಮಯದಲ್ಲಿ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಿ ಪ್ರಾರ್ಥನೆಯನ್ನು ಹೋಗೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಾವು ಸೇರಿ ಬಂದಿರೋದ್ರಿಂದ ರಾಜ, ವಾದ್ಯಗಳನ್ನ ಬಾರಿಸುತ್ತಾ ಕರ್ತನೆ ನಾವು ನಿನ್ನ ಆರಾಧಿಸಬೇಕೆಂದು ಜಮಾರ್ ಎನ್ನುವಂತಹ ಕರ್ತನೆ ಒಂದು ಕರ್ತನೆ ರಾಜ, ಒಂದು ಆರಾಧನೆ ಶೈಲಿ ಇಸ್ರೇಲರ ಮಧ್ಯದಲ್ಲಿ ಇದ್ದಂತ ಆರಾಧನೆ ಶೈಲಿ ನಮಗೆ ಕಲಿಸಿಕೊಟ್ಟಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಇವತ್ತಿನ ದಿವಸದಿಂದ ಕರ್ತನೆ ರಾಜ, ನಾವು ಕರ್ತನೆ ಆರಾಧನೆ ಬಾರಿಸುವವರಿರಬಹುದು, ಆರಾಧನೆಯನ್ನ ಕರ್ತನೆ ವಾದ್ಯಗಳನ್ನು ಬಾರಿಸುವವರಿರಬಹುದು, ಅಥವಾ ವಾದ್ಯಗಳನ್ನ ಕರ್ತನೆ ಬಾರಿಸುವಂತ ಕೇಳುವವರಿರಬಹುದು. ಯಾವ ವಾದ್ಯಗಳನ್ನು ನಾವು ಕೇಳಬೇಕು, ಯಾವ ರೀತಿಯಲ್ಲಿ ವಾದ್ಯಗಳನ್ನ ಬಾರಿಸಬೇಕು ಕರ್ತನೆ ಅನ್ನೋದನ್ನ ಸ್ವಾಮಿ ನಿನ್ನ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯ ನಮ್ಮನ್ನ ನಡೆಸಲಿ, ನಿನ್ನ ಪ್ರಸನ್ನತೆ ನಮ್ಮನ್ನ ನಡೆಸಲಿ ಯೇಸಪ್ಪ. ಕರ್ತನೆ ರಾಜ, ಈ ಒಂದು ಕರ್ತನೆ ರಾಜ ಆ ಒಂದು ಆರಾಧನೆ ಶೈಲಿಯನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಕರ್ತನೆ ಚಪ್ಪಾಳೆ ತಟ್ಟರಿದೆ ಹೇಳುವಾಗ ಅನೇಕ ಬಾರಿ ಕೆಲವರಿಗೆ ಪ್ರಶ್ನಾತೀತವಾಗಿ ನಾವು ಯಾಕೆ ಚಪ್ಪಾಳೆ ತಟ್ಟಬೇಕು ಅನ್ನುವಂತಹ ಪ್ರಶ್ನಾತೀತವಾದ ಪ್ರಶ್ನೆಗಳು ಕರ್ತನೆ ಕೆಲವರ ಮನಸ್ಸಲ್ಲಿ ಬರೆದ ಆ ರೀತಿಯ ಪ್ರಶ್ನೆಗಳನ್ನ ಕರ್ತನೆ, ಸಂಶಯಗಳನ್ನ, ಸಂದೇಹಗಳನ್ನ, ಆ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಕರ್ತನ ಆತ್ಮ ಪರವಶರಾಗಿ ಕರ್ತನಿಗೆ ನಿನ್ನಗೆ ಆರಾಧನೆ ಮಾಡುವಾಗ ಒಬ್ಬೊಬ್ಬರನ್ನು ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಕರ್ತನೆ ನೀನು ತಾನೇ ಬಲಪಡಿಸು. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ, ಜೀವವುಳ್ಳ ತಂದೆ, ಆಮೆನ್.